ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಹಲೋ ಫ್ರೆಂಡ್ಸ್, ಇದು ಸಿಂಗಲ್ ಪಟ್ಟಿ ಇದ್ರೆ ಚೆನ್ನಾಗಿರ್ತದೆ. ಚೇಂಜ್ ಮಾಡ್ಕೊಳ್ಳಿ. ಮೊದಲು ಫಿಟ್ಟಿಂಗ್ ಮಾಡಿದ್ಮೇಲೆ 1 ಇಂಚು ಅಷ್ಟು ಅಗಲ ಕಟ್ ಮಾಡ್ಕೊಳ್ಳಿ. ಪೀಸ್ 1-1.5 ಇಂಚು ಅಷ್ಟಿರಲಿ. ಆಮೇಲೆ ಥ್ರೆಡ್ ಪೈಪಿಂಗ್ ದಾರ ತಗೊಳ್ಳಿ. ಥ್ರೆಡ್ ಪೈಪಿಂಗ್ ದಾರ ತಗೊಂಡು ಅದು ಮಧ್ಯಕ್ಕೆ ಫೋಲ್ಡಿಂಗ್ ಮಾಡಿಕೊಂಡು ಒಂದು ಸ್ಟಿಚಿಂಗ್ ಹಾಕ್ಕೊಳ್ಳಿ, ಇಲ್ಲ ಬಂದ್ಬಿಡುತ್ತೆ ಅದು. ಇವಾಗ ದಾರಾನ ಮಧ್ಯಕ್ಕೆ ಹಾಕ್ಬಿಟ್ಟು ಒಂದು ಸ್ಟಿಚಿಂಗ್ ಮಾಡ್ಕೊಳ್ಳಿ. ಉದ್ದಕ್ಕೆ ಒಂದು ಸ್ಟಿಚಿಂಗ್ ಮಾಡ್ಕೊಳ್ಳಿ. ಎಲ್ಲಿ ಲೂಸ್ ಇರ್ದಂಗೆ ಒಂದು ಸ್ಟಿಚಿಂಗ್ ಮಾಡ್ಕೊಳ್ಳಿ. ಇವಾಗ ಕಚ್ಚಾ ಎಲ್ಲನೂ ಕಟ್ ಮಾಡ್ಕೊಂಬಿಡಿ. ಏನು ಕೂಳ್ ಬರ್ದಂಗೆ ಕಟ್ ಮಾಡ್ಕೊಳ್ಳಿ. ಆಮೇಲೆ ಬ್ಲೌಸ್ ಪೀಸ್ ತಗೊಂಡು ಲೈನಿಂಗ್ ಕಟ್ ಮಾಡಿರ್ತೀವಲ್ಲ, ಅದಕ್ಕೆ ಅಟ್ಯಾಚ್ಮೆಂಟ್ ಕೊಡಿ. ಅಟ್ಯಾಚ್ಮೆಂಟು ಸೈಡ್ ಎಡ್ಜಲ್ಲೇ ಕೊಡಬೇಕು. ಎಡ್ಜಲ್ಲಿ ಸ್ಟಿಚಿಂಗ್ ಆದಮೇಲೆ ಅದು ಕ್ಲೀನಾಗಿ ಕೂಳ್ ಮತ್ತೆ ಕಟ್ ಮಾಡಿಕೊಂಡು ಒಂದ್ಸಲಿ ಒರಿಜಿನಲ್ ಪೀಸ್ ಇರ್ತದಲ್ಲ ಅದ್ರ ಮೇಲೆ ತಿರ್ವಾಕೊಂಡು ಒಂದು ಸ್ಟಿಚಿಂಗ್ ಮಾಡ್ಕೋಬೇಕು. ಇವಾಗ ಅದು ಉಲ್ಟಾ ಮಾಡ್ಕೊಂಡು ಒಂದು ಸ್ಟಿಚಿಂಗ್ ಮಾಡ್ಕೋಬೇಕು. ಇವಾಗ ಒರಿಜಿನಲ್ ಮೇಲೆ ಅಲ್ಲಿ ರಫ್ ಮಾಡಿಕೊಂಡು ಇವಾಗ ಒಂದು ಸ್ಟಿಚಿಂಗ್ ಹಾಕ್ಕೊಳ್ಳೋಣ. ಫುಲ್ ರೌಂಡಾಗಿ ಮಾಡ್ಕೋಬೇಕು. ದಾರ ನೀಟಾಗಿ ಫುಲ್ ರೌಂಡ್ ಆದಮೇಲೆ ಅದು ಕಚ್ಚಾ ಎಲ್ಲ ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡಿಬಿಡಿ. ಅದಾದಮೇಲೆ ಒಳಗಡೆ ಇರೋದು ಕೂಡ ಕಟ್ ಮಾಡ್ಕೊಂಬಿಡಿ. ಆಮೇಲೆ ಚಿಕ್ಕದಾಗಿ ಒಂದು ಟ್ರಕ್ಸ್ ಹಾಕ್ಕೊಳ್ಳಿ ಅಲ್ಲಿ, ಯಾಕಂದರೆ ರೌಂಡ್ ತಿರುವಾಗ ಅಲ್ಲಿ ಜಿಲ್ಲಿ ಬರಬಾರ್ದು ಅಂದ್ಬಿಟ್ಟು, ರಿಂಕಲ್ಸ್ ಬರಬಾರ್ದು. ಈಗ ತಿರ್ವಾಕೊಂಡು ಸುಮ್ಮನೆ ಹಂಗೆ ಒಂದ್ಸಲಿ ಅದನ್ನು ಒಂದು ಸ್ಟಿಚಿಂಗ್ ಮಾಡ್ಕೊಳ್ಳಿ. ಮೇಲೆ ಸ್ಟಿಚಿಂಗ್ ಆಗದೇ ಇದ್ರೂ ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ಟಿಚಿಂಗ್ ಆಗಬೇಕು, ಹಾಕಿದ್ರೇ ಚೆನ್ನಾಗಿ ಬರೋದದು. ಮತ್ತೆ ಸಿಂಗಲ್ ಸ್ಟಿಚಿಂಗ್ ಹಾಕ್ಕೊಂಡು ಅದನ್ನು ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅನ್ನೋದು. ಇವಾಗ ಎಲ್ಲನೂ ಫುಲ್ ಒಂದು ಸ್ಟಿಚಿಂಗ್ ಮಾಡ್ಕೊಂಬಿಡೋಣ, ಬ್ಲೌಸ್ ಎಲ್ಲನೂ ಫುಲ್ಲು ಸ್ಟಿಚಿಂಗ್ ಮಾಡ್ಕೊಂಬಿಟ್ಟು ಕಚ್ಚಾ ಎಲ್ಲನೂ ಕಟ್ ಮಾಡಿಬಿಡ್ಬೇಕು. ಎಕ್ಸ್ಟ್ರಾ ಪೀಸ್ ಇರೋದೆಲ್ಲ ಕಟ್ ಮಾಡಿಬಿಡಿ. ಎಕ್ಸ್ಟ್ರಾ ಪೀಸ್ ಎಲ್ಲ ಕಟ್ ಮಾಡಿಬಿಟ್ರೆ ನೀಟಾಗಿ ಚೆನ್ನಾಗಿ ಕಾಣಿಸ್ತದೆ. ಆ ಕಡೆನೂ ಚೆನ್ನಾಗಿ ಕಾಣಿಸುತ್ತೆ, ಈ ಕಡೆನೂ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲಿ ಕೂಳು ಅನ್ನೋದು, ದಾರಗಳು ಅನ್ನೋದು ಎಲ್ಲಿ ಕಾಣಿಸ್ತಾ ಇಲ್ಲ. ಹಿಂದ್ಗಡೆಗೂ ಅಷ್ಟೇ ಫಿನಿಶಿಂಗ್ ಚೆನ್ನಾಗಿ ಬಂದಿದೆ, ಮುಂದ್ಗಡೆಗೂ ಚೆನ್ನಾಗಿ ಬಂದಿದೆ. ಯಾವ ಕಡೆ ನೋಡಿದರೂ ಚೆನ್ನಾಗಿ ಬಂದಿದೆ. ನೋಡಿದ್ರಲ್ವಾ? ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನೋಡ್ತಾ ಇದ್ದೀರಾ, ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.